ಮಧುಗಿರಿ ತಾಲೂಕು ಕೊಡಿಗೇನಹಳ್ಳಿ 1ನೇ ಬ್ಲಾಕಲ್ಲಿ ಇದ್ದೀವಿ ನಾವು. ನಾಯಕರ ಬೀದಿಯಲ್ಲಿ ತುಂಬ ಚರಂಡಿ ಪ್ರಾಬ್ಲಮ್ಮು. 5 ವರ್ಷದಿಂದ ಅರ್ಜಿಗಳು ಕೊಟ್ಟು ಕಿತ್ತಾಡಿ ಏನು ಮಾಡಿದ್ರೂ ಆಗ್ತಾಯಿಲ್ಲ. ಮೊನ್ನೆ ಹೊಸದಾಗಿ ರಾಜಕಾಲುವೆ ನೀರು ಬೇರೆ ಕಡೆ ಹೋಗ್ತಾಯಿತ್ತು, ಈಗ ಅದು JCP ತಂದು ಈಗ ತಿರುವವ್ರೆ. ನಮ್ಮ ಮನೆಯೊಳಗೆ ನೀರು ಬರ್ತಾವೆ, ಹಾವುಗಳು, ಸೊಳ್ಳೆ ಕಾಟ, ನಮ್ಮ ಮಕ್ಕಳು ಮರಿಗಳಿಗೆಲ್ಲ ಜ್ವರ ಬರ್ತಾಯಿದೆ. ಹೇಳಿ ಕೇಳಿ ಸಾಕಾಗೋಯ್ತೆ. ಏನು ಮಾಡಿದ್ರೂ ಸುಮ್ಮನೆ ಮಾತುಗಳಾಡ್ತಾವ್ರೆ, ಯಾವುದೇ ಕಾರಣಕ್ಕೆ ಏನೂ ಮಾಡ್ತಾಯಿಲ್ಲ. ಸ್ವಾಮಿ, ನಾವು ತುಂಬ ಕಷ್ಟದಿಂದ ಹೇಳ್ತಾ ಇದ್ದೀವಿ, ದಯವಿಟ್ಟು ನಮಗೆ ಚರಂಡಿ ಮಾಡಿಕೊಡಿ. ಅರ್ಜಿ 25 ಅರ್ಜಿ ಕೊಟ್ಟಿದ್ದೀವಿ. ಸ್ವಂತ ನಮ್ಮ ಶಾಸಕರೇ ಬಂದು ನೋಡ್ಕೊಂಡೋಗವ್ರೆ, ನೋಡ್ಕೊಂಡೋದ್ರೂ ಕೆಲಸ ಆಗಿಲ್ಲ. ಸ್ವಾಮಿ, ದಯವಿಟ್ಟು ಇದೊಂದು ಮಾಡಿಕೊಡಿ ನಮಗೆ. ಇನ್ನೇನು ಪ್ರಾಬ್ಲಮ್ ಇಲ್ಲ, ನೀರು ಎಲ್ಲ ಬರ್ತಾ ಇದ್ದಾವೆ. ರಾಜಣ್ಣವರೇ, ಎಲ್ಲ ಸರಿ ಇದೆ, ಇದೊಂದು ಮಾಡಿಕೊಡಿ ನಮಗೆ ದಯವಿಟ್ಟು. 4-5 ವರ್ಷದಿಂದ ಏನು ಹೇಳೋರಿಲ್ಲ ಕೇಳೋರಿಲ್ಲ ನಮಗೆ. ಈಗ ಮೆಂಬರ್ಗಳಿಗೆ ಹೇಳಿದ್ರೆ ನಮ್ಮದು ಅವಧಿ ಮುಗ್ದೈತೆ, ನಾವು ಏನೂ ಮಾಡೋಂಗಿಲ್ಲ ಅಂತ ಅವ್ರು ಹೇಳ್ತಾವ್ರೆ. ಇನ್ನು ಅಫ್ಷಾಲಿಗೆ ಕೇಳಿದ್ರೆ ಅವ್ರು ಇವತ್ತಿರ್ತಾರೆ, ನಾಳೆ ಇರಲ್ಲ. ಯಾರು ಕೇಳ್ಕೋಬೇಕು ನಾವು? ನಮ್ಮ ಬಾಧೆ ಯಾರಿಗೆ ಹೇಳ್ಕೋಬೇಕು ಹೇಳಿ? ತುಂಬ ಕಷ್ಟ ಆಗಿದೆ ನಮಗೆ. ನಮ್ಮ ಮಕ್ಕಳು ಮರಿಗೆಲ್ಲ ಡೆಂಗು ಜ್ವರ ಬರ್ತಾ ಇದೆ, ಆದರೂ ಜನ ಕೇಳೋರಿಲ್ಲ. ಇಲ್ಲಿ ತುಂಬ ಕಷ್ಟದಲ್ಲಿದ್ದೀವಿ ಸ್ವಾಮಿ. ರಾಜಣ್ಣವರೇ, ಇದೊಂದು ಕೆಲಸ ಮಾಡಿಕೊಡಿ ನಮಗೆ. ಜನಪ್ರತಿನಿಧಿಗಳು ಈಗ ನಾಳೆ ಈಗ ಆಗ 80 ಲಕ್ಷದ ಕೆಲಸ ಆಗೋಗಿದೆ. 8 ದಿವ್ಸಕ್ಕೆ ಮಾಡ್ತೀರಿ ಅಂತ ಅಲ್ಲಿ ತೆಗೆದುಬಿಟ್ರು. ಊರಿನ ನೀರೆಲ್ಲ ನಮ್ಮ ಮನೆಗಳಿಗೆ ನುಗ್ತಾವೆ, ಕೇಳೋರಿಲ್ಲ ನಮಗೆ. ತುಂಬ ಪ್ರಾಬ್ಲಮ್ ಇದೆ ನಮ್ಮದು, ತುಂಬ ಕಷ್ಟದಲ್ಲಿದ್ದೀವಿ. ಮಕ್ಕಳು ಮರಿಗೆ ದಿವಸ ಜ್ವರ. ಜಬಿಯುಲ್ಲಾ ಅಂತ 1ನೇ ಬ್ಲಾಕಲ್ಲೇ ಇದ್ದೀರಿ.